ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಬೃಂದ ತನ್ನ ತಂಗಿ ಬದುಕು ಅನ್ನೋದನ್ನ ಕೂಡ ನೋಡದೆ ತನ್ನ ತಂಗಿಯ ಬದುಕಿಗೆ ಕೊಳ್ಳಿ ಇಡುವುದಕ್ಕೆ ಮುಂದಾಗ್ತದಾಳೆ. ಆ ಕಡೆ ಅರ್ಜುನ್ ಹತ್ರ ಹೋಗುತ್ತೆ. ಇಲ್ಲದೆ ಇರ್ತಕ್ಕಂಥ ಕಥೆಯನ್ನ ಕಟ್ಟುವುದ್ರ ಮುಖಾಂತರ ಶುರುನ್ ಮತ್ತೆ ಭಾರ್ಗವಿ ನಡುವೆ ಒಂದು ಲವ್ ಸ್ಟೋರಿ ಇತ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಕಥೆಯನ್ನ ಬಿಂಬಿಸಿ ಅರ್ಜುನ್ ಮುಂದೆ ಹೇಳ್ತಿದ್ದಾಳೆ. ಇದರಿಂದಾಗಿ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ದೊಡ್ಡ ಕಂದಕಾನೆ ಸೃಷ್ಟಿಯಾಗ್ತದೆ. ಆ ಕಡೆ ಭಾರ್ಗವಿಯನ್ನ ಮನೆಯಿಂದ ಓಡಿಸೋಕೆ ಮುಂದಾಗ್ತಾರೆ ಅರ್ಜುನ್. ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ರೀತು ಮತ್ತು ಬೃಂದ ಬಂಡವಾಳವನ್ನು ಅರ್ಜುನ್ ಮುಂದೆ ತೆರೆದಿಡ್ತಾಳೆ. ಇಲ್ಲಿ ರೀತು ಪ್ರೆಗ್ನೆಂಟ್ ಆಗಿಲ್ಲ, ವ್ಯಕ್ತಿನ ಮದುವೆ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ರೀತು ನಿನ್ನ ಹತ್ರ ಸುಳ್ಳು ಹೇಳಿದ್ರು, ನಿಮ್ಮ ಇನ್ನೋಸೆನ್ಸನ್ನು ಬೆಳೆಸ್ಕೊಂಡು ನಿಮ್ಮ ಇಮೋಷನ್ಸ್ ಜೊತೆ ಡ್ರಾಮಾ ಮಾಡಿದಾಳೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಅರ್ಜುನ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿ ಮಾತನ್ನು ನಂಬೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಇಲ್ಲಿ ಡಾಕ್ಟರ್ ಈಗ ತಾನೇ ಅರ್ಜುನ್ಗೆ ಹೇಳಿ ಕಳಿಸಿದ್ರು ಅವಳ ಮಗು ಸತ್ತು ಹೋಗಿದೆ, ಅವಳಿಗೆ ಖಾಸಿ ಆಗಿದೆ ಅಂತ. ಬಟ್ ಡಾಕ್ಟರ್ ಅಂದ್ಕೊಂಡಿದ್ದು ನೀತು ಅಂತ, ಬಟ್ ರೀತು ಅಣ್ಣ ಬಂದಿದ್ದು ಅನ್ನೋದು ಡಾಕ್ಟರ್ಗೆ ಕೂಡ ಗೊತ್ತಿಲ್ಲ. ರೀತು ಅಣ್ಣ ಅಂತ ಗೊತ್ತಿದ್ರೆ ಖಂಡಿತ ರೀತು ಬಂಡವಾಳವನ್ನು ಬಿಚ್ಚಿಡ್ತಿದ್ರು. ಬಟ್ ಇಲ್ಲಿ ಬೃಂದ ಮಾಡಿದಂಥ ಪ್ಲಾನ್ನಿಂದಾಗಿ ಇಲ್ಲಿ ಅರ್ಜುನ್ನ ಭಾರ್ಗವಿ ವಿರುದ್ಧ ಸಿಡಿದೇಳೋ ಪರಿಸ್ಥಿತಿ ಬಂದಿದೆ. ಬಿಕಾಸ್ ಇಲ್ಲಿ ನರ್ಸ್ಗೆ ದುಡ್ಡು ಕೊಟ್ಟು ಇಲ್ಲಿ ಅರ್ಜುನ್ನ ನೀತು ಕಡೆಯವರು ಅನ್ನೋ ರೀತಿಯಲ್ಲಿ ಡಾಕ್ಟರ್ ಮುಂದೆ ಕಳಿಸಿದ್ಲು ಬೃಂದ. ಹಾಗಾಗಿ ಡಾಕ್ಟರ್ ಕೂಡ ನೀತು ಕಡೆಯವರು ಅಂತ ಹೇಳಿ ಮಗು ಸತ್ತೋಗಿದೆ ಅಂತ ಹೇಳಿ ಕಳಿಸಿದ್ರು. ಹಾಗಾಗಿ ಇಲ್ಲಿ ಅರ್ಜುನ್ ಕೂಡ ಡಾಕ್ಟರ್ ಮಾತನ್ನು ನಂಬಿದೆ ಈ ಕಡೆ ಭಾರ್ಗವಿ ವಿರುದ್ಧ ಸಿಡಿದು ಹೇಳ್ತಾರೆ, ಇವತ್ತು ನನ್ನ ತಂಗಿ ಮಗು ಸತ್ತು ಹೋಗಿದೆ, ಅದಕ್ಕೆ ಕಾರಣ ನೀವೇನೆ, ನಿಮ್ಮಿಂದಾನೆ ಇಷ್ಟೆಲ್ಲ ಆಗಿದ್ದು, ನಿಜಕ್ಕೂ ನೀವು ಈ ರೀತಿ ನಡ್ಕೋತೀರಾ ಅಂತ ಗೊತ್ತಿರಲಿಲ್ಲ. ಒಂದು ಲಾಯರ್ ಅಡ್ವೊಕೇಟ್ ಆಗಿ ಸಮಾಜದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಹೊರತು ನಮ್ಮ ಒಂದು ಮನೆಯವರಾಗಿ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಆ ರೀತಿ ಇದ್ದಿದ್ರೆ ಇಂಥ ಒಂದು ಪರಿಸ್ಥಿತಿ ಸಂಭವಿಸ್ತಾ ಇರಲಿಲ್ಲ. ಖಂಡಿತವಾಗ್ಲೂ ನೀವು ಇಂಥವ್ರು ಅಂತ ಗೊತ್ತಿದ್ರೆ ನಾನು ಮದುವೆನೇ ಆಗ್ತಾ ಇರಲಿಲ್ಲ. ನಿಜಕ್ಕೂ ನಾನು ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಖಂಡಿತವಾಗ್ಲೂ ಈಗ ಅನ್ನಿಸ್ತದೆ. ನಾನು ಯಾಕಾದರೂ ನಿಮ್ಮನ್ನ ಮದುವೆ ಆದ್ನು ಅಂತ ಹೇಳಿ ಅರ್ಜುನ್ ಹೇಳ್ಬಿಡ್ತಾರೆ. ಈ ಕಡೆ ಭಾರ್ಗವಿ ಎಷ್ಟು ಈ ಸಮಾಧಾನ ಮಾಡಿ ಸತ್ಯವನ್ನ ಹೇಳಿಕ್ಕೆ ಹೋದ್ರೂ ಕೂಡ ಅರ್ಜುನ್ ಕೇಳೋಕೆ ರೆಡಿ ಇಲ್ಲ. ಅಷ್ಟರಲ್ಲಿ ರೀತುನ ವೀಲ್ ಚೇರ್ ಮೇಲೆ ಬೃಂದ ಕರ್ಕೊಂಡು ಬರ್ತಾರೆ. ಈ ಕಡೆ ರೀತುನ ಕ್ಷಮೆ ಕೇಳಿ ರೀತುನ ಅಲ್ಲಿಂದ ಅರ್ಜುನ್ ಕರ್ಕೊಂಡು ಹೋಗ್ತಾರೆ. ಇದರ ನಡುವೆ ಬೃಂದ ಆಟಕ್ಕೆ ನಿಜಕ್ಕೂ ಕೂಡ ಲಗಾಮ ಹಾಕೋದಕ್ಕೆ ಭಾರ್ಗವಿ ಮುಂದಾಗಿ ಬೃಂದಾಗೆ ಕಪಾಳಗ ಮೋಕ್ಷ ಮಾಡಿದ. ನೀನು ಮನುಷ್ಯಲ್ಲ, 21 ವರ್ಷದ ಹುಡುಗಿನ ಬಳಸ್ಕೊಂಡು ನಿನ್ನ ಆಟಕ್ಕೆ ಬಳಸ್ಕೊಂಡು ಈ ರೀತಿ ನಿನ್ನ ಆಟನ ನಡೆಸ್ತಿದ್ಯಲ್ಲ, ನಿನ್ನ ಆಟಕ್ಕೆ ಫುಲ್ ಸ್ಟಾಪ್ ಇಟ್ಟೇ ಇಡ್ತೀನಿ ಅಂತ ಹೇಳಿ ಭಾರ್ಗವಿ ಮನೆಗೆ ಬರ್ತಾಳೆ. ಮನೆಗೆ ಬಂದಂಥ ಭಾರ್ಗವಿ ರುದ್ರ ಅವ್ರ ಹತ್ರ ಹೋಗಿದೆ, ಎಲ್ಲ ಸತ್ಯವನ್ನ ಹೇಳಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೋತಾಳೆ. ಅದೇ ಕಾರಣಕ್ಕೆ ಅಡುಗೆ ಮನೆಗೆ ಹೋಗ್ತಾಳೆ. ಅವಳು ಅಡುಗೆ ಮನೆಗೆ ಹೋಗೋದ್ರ ಒಳಗಡೆ ಲೈಟ್ ಹೋಗುತ್ತೆ. ಹಾಗಾಗಿ ಕ್ಯಾಂಡಲ್ ತರ್ತೀನಿ ಅಂತ ರುದ್ರ ಅವರು ಹೋಗ್ತಾರೆ. ಬಟ್ ಅಲ್ಲಿ ಆಲ್ರೆಡಿ ಜಯಂತ್ ಇರ್ತಾರೆ. ಬಟ್ ಇಲ್ಲಿ ಭಾರ್ಗವಿಗೆ ಗೊತ್ತಿಲ್ಲ ರುದ್ರ ಅವರು ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಅತ್ತೆ ನೀವು ನಿಜವಾಗ್ಲೂ ಕೂಡ ತಪ್ಪು ತಿಳ್ಕೊಂಡಿದ್ರ, ರೀತು ಪ್ರೆಗ್ನೆಂಟ್ ಅಂತ. ಖಂಡಿತ ರೀತು ಪ್ರೆಗ್ನೆಂಟ್ ಅಲ್ಲ, ವಿಕಿನ ಜೊತೆ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ರೀತು ಡ್ರಾಮಾ ಮಾಡಿರೋದು ಅನ್ನೋ ಸತ್ಯವನ್ನ ಹೇಳ್ತಾಳೆ. ಈ ಒಂದು ಸತ್ಯ ಕೇಳಿದಂತ ಜಯಂತ್ ಶಾಕ್ ಆಗ್ತಾರೆ. ಅಷ್ಟರಲ್ಲಿ ರುದ್ರ ಅವರು ಕ್ಯಾಂಡಲ್ ತಗೊಂಡು ಬರ್ತಿದ್ದಾಗೆ ಭಾರ್ಗವಿಗೂ ಕೂಡ ಶಾಕ್ ಆಗುತ್ತೆ. ಏನಿದು ಜಯಂತ್ ಮಾವನ್ ಮುಂದೆ ಎಲ್ಲ ಸತ್ಯವನ್ನ ಹೇಳ್ಬಿಟ್ನ ಅಂತ. ಜಯಂತ್ ಮಾವ ಕೂಡ ಇಲ್ಲಿ ರುದ್ರ ನಿಜಾನ ಭಾರ್ಗವಿಗೆ ಹೇಳ್ತಿರೋದು ರೀತು ಪ್ರೆಗ್ನೆಂಟ್ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕರೆಂಟ್ ಬರುತ್ತೆ. ಈ ಕಡೆ ಭಾರ್ಗವಿ ನೀವು ತಪ್ಪು ತಿಳ್ಕೊಂಡಿದ್ರ, ಅಲ್ಲಿ ರೀತು ಪ್ರೆಗ್ನೆಂಟೇ ಅಲ್ಲ, ನಿಜಕ್ಕೂ ಕೂಡ ಇಲ್ದಿರೋ ಮಗು ಸತ್ತೋಯ್ತು ಅಂತ ಹೇಳಿ ಬಿಂಬಿಸ್ತಿದ್ದಾಳೆ. ಅವಳಿಗೆ ನಿಜವಾಗ್ಲೂ ಕೂಡ ಪ್ರೆಗ್ನೆಂಟೇ ಆಗಿರ್ಲಿಲ್ಲ, ಖಂಡಿತವಾಗ್ಲೂ ಇದೆಲ್ಲ ನಾಟಕ ಅಂತ ಹೇಳ್ತಿದ್ರ. ಅಷ್ಟರಲ್ಲಿ ಬೃಂದ ಮತ್ತೆ ರೀತು ಬಂದಿದೆ. ಏನೇ ಭಾರ್ಗವಿ ಯಾಕೆ ರೀತಿ ಡ್ರಾಮಾ ಮಾಡ್ತಿದ್ಯಾ, ಅಲ್ಲಿ ರೀತು ಮಗುವನ್ನ ಸಾಯಿಸ್ಬಿಟ್ಟು ಇಲ್ಲಿ ಡ್ರಾಮಾ ಬಂದ್ ಮಾಡ್ತಿದ್ಯಾ, ಇಲ್ದಿರೋ ಮಗುನ ಸಾಯಿಸ್ಬಿಟ್ರು ಅಂತ ಸುಳ್ಳು ಹೇಳ್ತಿದ್ಯಾ, ಹೇಗೆ ಮನ್ಸು ಬರುತ್ತೆ ನನಗೆ ಈ ರೀತಿ ಮಾತಾಡೋದಕ್ಕೆ. ಆಲ್ರೆಡಿ ರೀತು ಮಗು ಕಳ್ಕೊಂಡು ನಿಂತಿದ್ದಾಳೆ, ಅಂಥದ್ರಲ್ಲಿ ಅವಳ ಮೇಲೆ ಇಲ್ದಿರ್ತಕ್ಕಂಥ ಆಪಾದನೆನ ಹಾಕ್ತಿದ್ಯಲ್ಲ, ಏನು ಹೇಳಬೇಕು ನಿನ್ನ ನಡವಳಿಕೆಗೆ ಅಂತ ಹೇಳಿ ಬೃಂದ ರುಚಿಗೆ ಹೇಳ್ತಿದ್ದಾರೆ. ಇತ್ತ ಕಡೆ ಆ ಒಂದು ವಿಷಯವನ್ನ ಕೇಳಿದೆ ರುದ್ರ ಮತ್ತೆ ಜೈನ್ ಶಾಕ್ ಆಗ್ತಾರೆ. ಏನದು ರೀತು ಮಗು ಸತ್ತು ಹೋಯ್ತಾ ಅಂತ ಹೇಳಿ. ಈ ಕಡೆ ಏನಮ್ಮ ಯಾಕೆ ಈ ರೀತಿ ಮಾಡ್ಕೊಂಡೆ, ನಾನು ಹುಷಾರಾಗಿರುವ ಅಂತ ಹೇಳಿದ್ದೆ ಅಲ್ವಾ ಅಂತ ರುದ್ರ ಅವರು ಮಗಳನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅಮ್ಮ ನಾನು ಹುಷಾರಾಗೇ ಇದ್ದೆ, ಪಪಾಯ ತಂದೆ ಅಂತ ಅಣ್ಣ ಹಾಸ್ಪಿಟಲ್ ಕರ್ಕೊಂಡು ಹೋದ. ಅಷ್ಟರಲ್ಲಿ ಅಲ್ಲಿ ಭಾರ್ಗವಿ ಬಂದು ನನ್ನನ್ನು ತಳ್ಳಿಬಿಟ್ಟು ಬೀಳಿಸ್ಬಿಟ್ಲು, ಹಾಗಾಗಿ ಮಗು ತೀರು ಹೋಯ್ತು ಅಂತ ಹೇಳಿ ತುಂಬ ಕಣ್ಣೀರು ಹಾಕ್ತಿದ್ದಾಳೆ. ಈ ಕಡೆ ರುದ್ರವರು ಏನಮ್ಮ ಮಾಡಿದೆ ನಿಮಗೆ, ಯಾಕೆ ರೀತಿ ನನ್ನ ಮಗಳಿಗೆ ತೊಂದರೆ ಕೊಡ್ತಿದ್ಯಾ ಅಂತ ಕೇಳ್ತಿದ್ರೆ. ಈ ಕಡೆ ಜಯಂತ್ ಅವರು ಏನು ದೊರೆತು, ನಿಜವಾಗ್ಲೂ ನೀನು ಪ್ರೆಗ್ನೆಂಟಾ, ಇಲ್ಲಿ ಭಾರ್ಗವಿ ಹೇಳ್ತಿರೋದು ನಿಜನಾ, ನೀನು ಹೇಳ್ತಿರೋದು ನಿಜನಾ, ಇಲ್ಲಿ ಭಾರ್ಗವಿ ನೀನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ತಿದ್ದಾಳೆ, ನಾಟಕ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾಳೆ. ನಿಜಕ್ಕೂ ಹೇಳು ಏನು ಸತ್ಯ ಅಂತ ಹೇಳಿದಾಗ, ಇಲ್ಲ ಅಪ್ಪ ನಾನು ನಿಜ ಪ್ರೆಗ್ನೆಂಟ್ ಆಗಿದ್ದೀನಿ, ದಯವಿಟ್ಟು ನನ್ನ
ನನ್ನನ್ನು ಕ್ಷಮಿಸ್ಬಿಡಿ. ಇವತ್ತು ಭಾರ್ಗವಿಯಿಂದ ನನ್ನ ಮಗು ತೀರೋಯ್ತು ಅಂತ ಹೇಳಿದಾಗ ದಯವಿಟ್ಟು ನನ್ನ ಮಗಳೇ ನನ್ನನ್ನು ಕ್ಷಮಿಸ್ಬಿಡು, ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದೆ, ಯಾಕೆ ವಿಕ್ಕಿ ಜೊತೆ ಹಠ ಮಾಡಿ ಮದುವೆ ಆಗೋಕೆ ಮುಂದಾದೆ ಅಂತ ಹೇಳಿ ಜಯಂತ್ ಹೇಳಿದಾಗ ಇದೇ ಕಾರಣಕ್ಕಪ್ಪ ನಾನು ವಿಕ್ಕಿ ಜೊತೆ ಮದುವೆ ಆಗಲೇಬೇಕು ಅಂತ ಹಠ ಮಾಡಿದ್ದು ಅಂತ ರೀತು ದೊಡ್ಡ ಹೈಡ್ರಾಮನೆ ಮಾಡ್ತಿದ್ದಾಳೆ. ತದನಂತರ ಈ ಕಡೆ ಯಾರು ನಂಬಬೇಕು ಬಿಡಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಂತ ಜಯಂತ್ ಹೇಳ್ತಾರೆ. ಬಿಕಾಸ್ ಭಾರ್ಗವಿ ಮಗದೊಮ್ಮೆ ಇಲ್ಲಿ ರೀತು ಡ್ರಾಮಾ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಇಲ್ಲಿ ಬೃಂದ ನಿಜಕ್ಕೂ ಇವಳು ಮಾತನ್ನ ನಂಬೇಡಿ, ನಿಜಕ್ಕೂ ರೀತು ಮಗು ತೀರು ಹೋಗೋದಕ್ಕೆ ಇವಳೇ ಕಾರಣ ಆಗಿದ್ದಾಳೆ, ಬಟ್ ತನ್ನನ್ನ ಮುಚ್ಚಿಟ್ಕೊಳ್ಳೋಕೆ ಇನ್ನೊಂದು ಡ್ರಾಮಾ ಮಾಡ್ತಿದ್ದಾಳೆ, ಇವಳು ಮಾತನ್ನ ನಂಬೇಡಿ, ಬೇಕಿದ್ರೆ ನಿಮ್ಮ ಮಗನಿಂದಾನೇ ಸತ್ಯವನ್ನ ಹೇಳಿಸ್ತೀನಿ ಅಂತ ಹೇಳಿ ಅರ್ಜುನನ್ನ ಕರೀತಾಳೆ. ಅರ್ಜುನ್ ಕೂಡ ಬಂದಿದೆ. ಹೌದು, ರೀತು ಪ್ರೆಗ್ನೆಂಟ್ ಆಗಿದ್ಲು ಚಿಕ್ಕು, ಅದಕ್ಕೋಸ್ಕರನೇ ಮದ್ವೆ ಮಾಡಿಸೋಕೆ ಹೋಗಿದ್ದು. ಇವತ್ತು ರೀತು ಮಗು ಸತ್ತು ಹೋಗಿದೆ, ಅದಕ್ಕೆ ನಾನೇ ಕಾರಣ ಆಗ್ಬಿಟ್ಟಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಅರ್ಜುನ್ ರಿಕ್ವೆಸ್ಟ್ ಮಾಡ್ಕೊತಾರೆ. ಈ ಕಡೆ ಭಾರ್ಗವಿ ಮಾತ್ರ ಇಲ್ಲ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ರೆ ರೀತು ಡ್ರಾಮಾ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ರು. ಈ ಕಡೆ ಅರ್ಜುನ್ ನಿಜಕ್ಕೂ ಕೂಡ ಭಾರ್ಗವಿ ವಿರುದ್ಧ ಕೂಡ ಸಿಡಿದೇಳ್ತಾರೆ. ಜೊತೆಗೆ ಇಲ್ಲಿ ರೀತುಗೆ ನೋಡು ರೀತು, ನಿನ್ನ ಮತ್ತೆ ವಿಕ್ಕಿನ ಒಂದು ಮಾಡೋದು ನನ್ನ ಜವಾಬ್ದಾರಿ, ಖಂಡಿತವಾಗ್ಲೂ ಅದಕ್ಕೆ ಯಾರೇ ಅಡ್ಡ ಬಂದರೂ ಕೂಡ, ಇನ್ಫ್ಯಾಕ್ಟ್ ಅಲ್ಲಿಗೆ ಭಾರ್ಗವಿ ಅಡ್ಡ ಬಂದರೂ ಕೂಡ ನಾನು ಸುಮ್ಮನಿರುವುದಿಲ್ಲ, ನಿಮ್ಮನ್ನು ಒಂದು ಮಾಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಆ ಕಡೆ ವಂದನಾಗೆ ಅನಾಮಿಕ ಲೇಡಿ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದೆ, ಏನನ್ನ ಹುಡುಕೋ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆಯಾ ಅಂತ ಕೇಳಿದಾಗ ಇಲ್ಲಿ ವಂದನಾಗೆ ಶಾಕ್ ಆಗುತ್ತೆ, ಹೇಗೆ ಇವ್ರಿಗೆ ಗೊತ್ತು ಅಂತ. ತದನಂತರ ಸರಿ ಆಯಿತು, ನಿನ್ನನ್ನು ನಾನು ಮಾರ್ಕೆಟ್ನಲ್ಲಿ ಭೇಟಿ ಆಗ್ತೀನಿ, ನೀನು ಬೇಕಾದ್ರೆ ನನ್ನ ಫೈಂಡ್ ಔಟ್ ಮಾಡು ಅಂದಾಗ ಸರಿ ಆಯಿತು, ನಾನೇನಾದರೂ ನಿನ್ನ ಹುಡುಕಿದ್ರೆ ನೀನು ನಮ್ಮ ಪರ ನಿಂತ್ಕೋಬೇಕಾಗತ್ತೆ ಅಂತ ಹೇಳಿ ಅನಾಮಿಕ ಲೇಡಿಗೆ ಹೇಳ್ತಾರೆ ವಂದನಾ. ಈತ ಕಡೆ ಆಕೆ ಕೂಡ ಒಪ್ಕೋತಾರೆ. ತದನಂತರ ಈತ ಕಡೆ ಅರ್ಜುನ್ ರೂಮಲ್ಲಿ ಕುತ್ಕೊಂಡಿರ್ಬೇಕಿದ್ರೆ ವಂದನಾ ಹೋಗಿ ಅರ್ಜುನನ್ನ ಸಮಾಧಾನ ಪಡಿಸ್ತಾರೆ. ಈತ ಕಡೆ ರುದ್ರ ಮತ್ತೆ ಜಯಂತ್ ಅವರು ಏನು ಮಾಡಿದ್ಲು ನನ್ನ ಮಗಳು ಅಂತ ಈ ರೀತಿ ನಡ್ಕೋತಿದ್ಯಾ, ನನ್ನ ಮಗಳು ಬದುಕನ್ನು ಹಾಳು ಮಾಡಿದೆ, ಈಗ ಅವಳ ಮಗುನು ಕೂಡ ತೀರು ಹೋಗೋದಕ್ಕೆ ಕಾರಣ ಆಗ್ಬಿಟ್ಟೆ, ನಿಜವಾಗ್ಲೂ ಸಂಧ್ಯಾ ಪರ ನಿಂತಿದ್ಯಾ, ಹೆಣ್ಮಕ್ಳು ಪರ ಅಂತ ನಾವು ನಿಂತ್ಕೊಂಡಿದ್ವಿ, ಆದರೆ ನಿಜಕ್ಕೂ ನೀನು ಇಂಥ ಕೆಲಸ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ, ಇನ್ನು ಮುಂದೆನಾದರೂ ನನ್ನ ಮಗಳ ತಂಟೆಗೆ ಬಂದು ಅವಳಿಗೆ ತೊಂದರೆ ಕೊಡಬೇಡ ಅಂತ ರುದ್ರ ಮತ್ತೆ ಜಯಂತ್ ಅವರು ಕೈ ಮುಗ್ದು ಕೇಳ್ಕೊತಾರೆ. ಇದರಿಂದ ಭಾರ್ಗವಿ ಮನ್ಸಿಗೆ ನೋವಾಗತ್ತೆ. ಇತ್ತ ಕಡೆ ವಂದನಾ ಅರ್ಜುನ್ ಹತ್ರ ನೋಡಿದ್ಯಾ ಅರ್ಜುನ್ ಏನೇನೆಲ್ಲ ಆಗೋಯ್ತು ಅಂದಾಗ ನಿಜವಾಗ್ಲೂ ನಂಗೆ ತುಂಬಾನೇ ನೋವಾಗ್ತದೆ, ನನ್ನ ತಂಗಿ ಬದುಕು ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಅವಳ ಬದುಕು ಈ ರೀತಿ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ಅಂತ ಅನ್ನಿಸ್ತದೆ ಅಂದಾಗ ನೋಡು ಅರ್ಜುನ್, ಅದಕ್ಕೆ ಹೇಳುದು ದೊಡ್ಡವರು ನಾವು ಇಷ್ಟಪಡೋರ್ಗಿಂತ ನಮ್ಮನ್ನ ಇಷ್ಟಪಡೋರ್ನ ಮದುವೆ ಆಗ್ಬೇಕು ಅಂತ ಹೇಳಿ ವಂದನಾ ಅರ್ಜುನ್ಗೆ ಹತ್ರ ಆಗೋಕೆ ಟ್ರೈ ಮಾಡ್ತಿದ್ದಾಳೆ. ಇತ್ತ ಕಡೆ ಭಾರ್ಗವಿ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ವಂದನಾ ಭಾರ್ಗವಿನೇ ದಿಟ್ಟಿಸಿ ನೋಡ್ತಿದ್ದಾರೆ. ಹಾಗಿದ್ರೆ ಏನಾಗತ್ತೆ, ಈ ಕಡೆ ಭಾರ್ಗವಿ ಅರ್ಜುನ್ ಮತ್ತೆ ವಂದನಾ ನಡುವೆ ಇರ್ತಕ್ಕಂಥ ಒಂದು ಸಿಚುವೇಶನ್ ತಪ್ಪು ತಿಳ್ಕೊತಾರೆ, ಅಥವಾ ಇಲ್ಲಿ ಅರ್ಜುನ ಭಾರ್ಗವಿ ಮೇಲಿರೋ ಕೋಪಕ್ಕೆ ವಂದನಾಗೆ ಹತ್ರ ಆಗಿ ವಂದನಾನೇ ಮದುವೆ ಆಗೋದಕ್ಕೆ ಮುಂದಾಗ್ತಾರ. ಈ ಕಡೆ ಭಾರ್ಗವಿ ಪ್ರಶ್ನೆ ಮಾಡೋದ್ರ ಮುಖಾಂತರ ಆ ಮನೆಯಿಂದ ಗೇಟ್ ಪಾಸ್ ಅನ್ನ ಪಡ್ಕೋಬೇಕಾಗತ್ತ. ಇತ್ತ ಕಡೆ ಬೃಂದ ಚರಣ್ ಹತ್ರ ಹೋಗಿದ್ದೆ, ಭಾರ್ಗವಿ ಮತ್ತೆ ನಿನ್ನ ಸಂಬಂಧದ ವಿಷಯವನ್ನ ಅರ್ಜುನ್ ಹತ್ರ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಇಲ್ಲಿ ಚರಣ್ ಭಾರ್ಗವಿಗೆ ಯಾಕೆ ತೊಂದರೆ ಕೊಡ್ತಿದ್ಯಾ ಅಂತ ಹೇಳಿ ಬೃಂದನ ಪ್ರಶ್ನೆ ಮಾಡ್ತಾರೆ. ಈಗಲೂ ಕೂಡ ನಿನ್ಗೆ ಅವಳದೇ ಚಿಂತೆ ಅಲ್ವಾ, ಇನ್ನೊಬ್ರ ಹೆಂಡತಿ ಚಿಂತೆನೆ ಮಾಡ್ತಿದ್ಯಲ್ಲ ಅಂತ ಹೇಳಿ ಬೃಂದ ರೊಚ್ಚಿಗೆದ್ದಾಗ ನೀನೇ ಬೇಕು ಅಂತ ಅರ್ಜುನ್ ಜೊತೆ ಭಾರ್ಗವಿ ಮದುವೆ ಮಾಡಿಸಿರುವುದು, ಆದ್ರೆ ನನ್ನ ತಮ್ಮ ಮತ್ತೆ ಭಾರ್ಗವಿ ಇಬ್ರು ಕೂಡ ಚೆನ್ನಾಗಿರ್ಬೇಕು, ಅವ್ರಿಗೆ ಈ ರೀತಿ ತೊಂದರೆ ಕೊಡೋಕೆ ನೀನು ಮುಂದಾದ್ರೆ ಖಂಡಿತ ಅದನ್ನ ನಾನು ಸಹಿಸೋದು ಇಲ್ಲ, ಕ್ಷಮಿಸೋದು ಇಲ್ಲ, ಆ ರೀತಿ ಆದ್ರೆ ನಾನು ಇನ್ನೊಂದು ಮುಖವನ್ನ ನೋಡ್ಬೇಕಾಗತ್ತೆ, ನನ್ನ ಇನ್ನೊಂದು ಮುಖವನ್ನ ಅಂತ ಹೇಳಿ ಬೃಂದನ ಎಚ್ಚರಿಸ್ತಾರೆ. ಆಗ ಇಲ್ಲಿ ಬೃಂದ ಚರಣ್ನ ಒಂದು ಲವ್ ಸ್ಟೋರಿಯನ್ನ ಬಿಚ್ಚಿಡ್ತೀನಿ ಅಂತ ಹೇಳಿ ಚರಣ್ಗೆ ಹೆದರಿಸಿ ಈ ಕಡೆ ಅರ್ಜುನ್ ಹತ್ರ ಬಂದಿದ್ದ. ನೋಡು ಅರ್ಜುನ್, ನಿನ್ಗೂ ಕೂಡ ಗೊತ್ತದೆ ನಿಮ್ಮ ಅಣ್ಣ ಬೇರೆ ಹುಡುಗಿನ ಮನಸ್ಸಲ್ಲಿ ಇಟ್ಕೊಂಡಿದ್ರು ಅಂತ, ಹುಡುಗಿ ಬೇರೆ ಯಾರು ಅಲ್ಲ ನಿನ್ನ ಹೆಂಡತಿ ಭಾರ್ಗವಿ ಅನ್ನೋ ವಿಷಯವನ್ನ ತಿಳಿಸಿದ್ದಾರೆ. ಈ ಒಂದು ವಿಷಯವನ್ನ ತಿಳಿದಂತ ಅರ್ಜುನ್ ನಿಜಕ್ಕೂ ಕೂಡ ಶಾಕ್ಗೆ ಒಳಗಾಗೋದ್ರ ಮುಖಾಂತರ ತನ್ನ ಅಣ್ಣನ ಒಂದು ಲವ್ವರ ಭಾರ್ಗವಿ ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ. ಇದರಿಂದಾಗಿ ಭಾರ್ಗವಿ ಮತ್ತೆ ಚರಣ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಇಲ್ಲಿ ಅರ್ಜುನ್ ಭಾರ್ಗವಿಯಿಂದ ದೂರ ಆಗೋದಕ್ಕೆ ನಿರ್ಧಾರ ಮಾಡ್ತಾರ. ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.